ನಮಸ್ಕಾರ. ಮುಖ್ಯಾಂಶಗಳು. 45 ವರ್ಷ ವಯೋಮಾನದ ಎಲ್ಲರಿಗೂ ಏಪ್ರಿಲ್ 1ರಿಂದ ಕೊರೋನಾ ಲಸಿಕೆ ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶದಲ್ಲಿ ಚುಚ್ಚುಮದ್ದು ಕೊರತೆ ಇಲ್ಲ, ಪ್ರಕಾಶ್ ಜಾವಡೇಕರ್. ರೈತರು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವುದು ಅಗತ್ಯ, ಸಾವಯವ ಗೊಬ್ಬರಕ್ಕೆ ಉತ್ತೇಜನ, ಡಿವಿ ಸದಾನಂದಗೌಡ. ರಾಜ್ಯದ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದಿದ್ದರೆ ಮಾಲೀಕರ ವಿರುದ್ಧ ಕಠಿಣ ಕ್ರಮ, ಜಮೀನು ಕಳೆದುಕೊಂಡ ರೈತರ ಕುಟುಂಬದ ಸದಸ್ಯರಿಗೆ ನೌಕರಿ, ಜಗದೀಶ್ ಶೆಟ್ಟರ್. ಹಾಗೂ ವಿಶ್ವವಿದ್ಯಾಲಯಗಳು ಕೋವಿಡ್-19 ಮಾರ್ಗಸೂಚಿಗಳನ್ನು ಪಾಲಿಸಲು ನಿರ್ದೇಶನ, ನಿಗದಿತ ವೇಳಾಪಟ್ಟಿಯಂತೆ ಪದವಿ ಪರೀಕ್ಷೆ, ಡಾ ಸಿಎನ್ ಅಶ್ವತ್ಥನಾರಾಯಣ್. ವಾರ್ತೆಗಳ ವಿವರ. ದೇಶದಲ್ಲಿ ಏಪ್ರಿಲ್ 1ರಿಂದ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆಯನ್ನು ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ ಸೂಚಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಅವರು ಕೊರೋನಾ ವೈರಸ್ ಕಾರ್ಯಪಡೆ ಹಾಗೂ ತಜ್ಞರ ಸಲಹೆಯ ಆಧಾರದ ಮೇಲೆ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಿದೆ. ಎಲ್ಲ ಅರ್ಹ ಫಲಾನುಭವಿಗಳು ತಕ್ಷಣವೇ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಲಸಿಕೆಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ದೇಶದಲ್ಲಿ ಕಲ್ಪಿಸಲಾಗುತ್ತಿರುವ ಕೋವಿಡ್ ತಡೆ ಲಸಿಕೆಗಳು ಅತ್ಯಂತ ಗುಣಮಟ್ಟದ್ದಾಗಿದೆ. ಈವರೆಗೆ ದೇಶದಲ್ಲಿ 4.85 ಕೋಟಿ ಮಂದಿಗೆ ಲಸಿಕೆ ಕಲ್ಪಿಸಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 32.50 ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊರೋನಾ ಲಸಿಕೆ ಲಭ್ಯವಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಸಚಿವರು ತಿಳಿಸಿದರು. ಪ್ರಸ್ತುತ ಅನಾರೋಗ್ಯದಿಂದ ಬಳಲುತ್ತಿರುವ 45ರಿಂದ 60 ವರ್ಷ ವಯಸ್ಸಿನ ನಾಗರಿಕರು ಕೊರೋನಾ ಲಸಿಕೆ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು. कोई भी वैक्सीन ले, डॉक्टर के सलाह से दूसरा डोज ले और अपना नाम रजिस्टर करके पहले वैक्सीन ले ले और 45 से ऊपर कोई भी हो उसको अब ये वैक्सीन मिलेगा. So today, Cabinet discussed one important issue of more vaccinations. As we have already achieved speedy and good vaccination campaign, till today we have provided vaccinations to the tune of 4.85 lakh. Vaccines have been administered. In last 24 hours, more than 32 lakh vaccines were administered. As you know, all the health and frontline workers and people above 60 were allowed to, in batches, in phases, to take vaccines, and even it was allowed that anybody above 45 age with comorbidities will also get vaccine. 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಪಂಚಾಯಿತಿಗಳಿಗೆ ನೇರವಾಗಿ ನಿಧಿಯನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪುರುಷೋತ್ತಮ್ ರೂಪಾಲ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಸಚಿವರು ಮಧ್ಯಪ್ರದೇಶದ ಹಲವು ಗ್ರಾಮ ಸಭೆಗಳಿಗೆ ಕಂಪ್ಯೂಟರ್ ಕಲ್ಪಿಸಿರುವ ಬಗ್ಗೆ ಸದಸ್ಯರ ವಿಷ್ಣುದತ್ತ ಶರ್ಮಾ ಪ್ರಸ್ತಾಪಿಸಿದಾಗ ಕೇಂದ್ರ ಸರ್ಕಾರ ಪಂಚಾಯಿತಿಗಳಿಗೆ ನೇರವಾಗಿ ಹಣವನ್ನು ನೀಡುತ್ತಿದೆ ಎಂದು ಉತ್ತರಿಸಿದರು. ಗ್ರಾಮ ಪಂಚಾಯಿತಿಗಳ ಕಂಪ್ಯೂಟರೀಕರಣಕ್ಕೆ 1.5 ಲಕ್ಷ ರೂಪಾಯಿ ಹಣ ನೀಡುತ್ತಿದ್ದು, ಈ ಹಣದ ವೆಚ್ಚದ ಬಗ್ಗೆ ಸಮನ್ವಯ ಸಾಧಿಸಲು ಸಂಸದರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುವುದೇ ಎಂಬ ಬಿಜೆಪಿ ಸದಸ್ಯ ರಾಜೀವ್ ಪ್ರತಾಪ್ ರೂಢಿ ಅವರ ಸಲಹೆಗೆ ಸ್ಪಂದಿಸಿದ ಸಚಿವರು ಇದೊಂದು ಉತ್ತಮ ಸಲಹೆ, ಈ ನಿಟ್ಟಿನಲ್ಲಿ ಪರಿಶೀಲಿಸಲಾಗುವುದು ಎಂದು ಹೇಳಿದರು. आपके माध्यम से बताना चाहता हूं कि ये पंचायतों की ओर से, जिला परिषदों की ओर से और हमारे कई सांसदों की ओर से भी हमें ये सुझाव मिलते रहे थे कि तहसील पंचायत और जिला परिषद के ಸಂಸದರ ಕ್ಷೇತ್ರಗಳಲ್ಲಿ ಬಿತ್ತನೆ ಬೀಜ ಕೊರತೆ ಸಂಬಂಧ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹಂಚಿಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು. हम थोड़े दुखी हो रहे हैं, उसके दुख का निवारण हमारे प्रधानमंत्री जी ने और हमारे तोमर जी ने कर दिया है और अगले 15 माननीय मंत्री जो उत्तर दे रहे हैं, राष्ट्रीय ग्राम स्वराज अभियान योजना जो 2018-19 से लागू किया गया, महोदय ये
जिस विषय पर और विशेष रूप से पंचायत स्तर पर कंप्यूटर या अन्य उपस्कर या उपकरण उपलब्ध कराने की बात है, क्योंकि 1.5 लाख रुपए की राशि भारत सरकार के एक मंत्रालय के द्वारा प्रत्येक पंचायत में इस उपकरण को जोड़ने के लिए लगाया जा रहा है। क्या आप इस बात की समन्वय स्थापित करके आपका मंत्रालय RGSY योजना के तहत देश के 2.5 लाख ग्राम पंचायतों में जहां कनेक्शन फ्री दिया जा रहा है, क्या आप ऐसी कोई व्यवस्था उसी राशि में या अन्य राशि लगाकर करना चाहेंगे ताकि सुचारू रूप से प्रामाणिकता मिल सके कि इन स्थानों में ग्राम पंचायत जो हमारे गांवों में है, पंचायतों में है, वहां इस प्रकार का कंप्यूटर उपकरण और विशेष करके पंचायत सेवकों को उपलब्ध करा दी जाए। As rightly said by my friend, of course it is true ಬಿತ್ತನೆ that the ಬೀಜದ ಕೊರತೆ health of the ಉಂಟಾಗದಂತೆ soil ರಾಜ್ಯಗಳು ಮುಂಚಿತವಾಗಿಯೇ is being ದಾಸ್ತಾನು deteriorated ಮಾಡಿಕೊಳ್ಳುವಂತೆ by making use of these ಸೂಚಿಸಲಾಗಿದೆ. chemical fertilizers. ದೇಶದಲ್ಲಿ ರಾಸಾಯನಿಕ ಗೊಬ್ಬರ from day ಬಳಕೆಯನ್ನು one, ತಗ್ಗಿಸಲು after assuming ಹಲವು charge as ಕ್ರಮ the Prime ಕೈಗೊಳ್ಳಲಾಗುತ್ತಿದ್ದು, Minister Narendra Modi ಸಾವಯವ ಗೊಬ್ಬರ ಬಳಕೆಯನ್ನು We have started ಉತ್ತೇಜಿಸಲಾಗುತ್ತಿದೆ. initiating various, ನ್ಯಾನೋ ಗೊಬ್ಬರಗಳ initiatives ಬಳಕೆ ಹೆಚ್ಚಿಸಲು reduce ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ಸಚಿವ ಡಿ.ವಿ. ಸದಾನಂದ ಗೌಡ ಹೇಳಿದರು. ರಾಷ್ಟ್ರೀಯ ಫರ್ಟಿಲೈಸರ್ ಸಂಸ್ಥೆಯಿಂದ ಬಂಡವಾಳ ಹಿಂತೆಗೆತದಿಂದ ಬರುವ ಹಣವನ್ನು ಹಸಿರು ಗೊಬ್ಬರಗಳ ಪ್ರೋತ್ಸಾಹಕ್ಕೆ ಬಳಸಬೇಕು ಎಂಬ ಸದಸ್ಯರ ಸಲಹೆಗೆ ಸ್ಪಂದಿಸಿದ ಸಚಿವರು, ಸರ್ಕಾರ ಬಂಡವಾಳ ಹಿಂತೆಗೆತ ಕ್ರಮವನ್ನು ಆರಂಭಿಸಿಲ್ಲ ಎಂದರು. ರಸಗೊಬ್ಬರಗಳ ಸಹಾಯಧನವನ್ನು ಕಂಪನಿಗಳ ಬದಲಾಗಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲು ಸರ್ಕಾರ ಪರಿಶೀಲಿಸುತ್ತಿದ್ದು, ಈ ಸಂಬಂಧ ಸಾಕಷ್ಟು ಚರ್ಚೆ ನಡೆಸಬೇಕಿದೆ. ಸಂಪುಟ ಕಾರ್ಯದರ್ಶಿ ನೇತೃತ್ವದ ಸಮಿತಿ ಸಭೆ ಸೇರಿ ಈ ಸಂಬಂಧ ಚರ್ಚಿಸಿದೆ. ಇದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಎಲ್ಲ ಭಾಗಿದಾರರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ಉತ್ತರಿಸಿದರು. And even the production has gone high, and even we have seen that the cost of the fertilizer has come down. So these are the initiatives that we are taking, and we are giving all sorts of support. Already the fertilizer control order that has permitted for nano fertilizers also, the agriculture department has given this. So we are taking several steps to initiate to see that this chemical fertilizer should be reduced in the coming days, sir. अवसंरचना और विकास वित्त पोषण बैंक विधेयक 2021, माननीय मंत्री जी. Sir, I rise to move that the bill to establish the National Bank for Finance. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ವಿತ್ತೀಯ ವಿಧೇಯಕದ ಮೇಲೆ ಹಲವು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡ ನಂತರ ಹಣಕಾಸು ಸಚಿವರು ಉತ್ತರಿಸಿದರು. Development of the bonds and derivative markets necessary for the infrastructure financing and to carry on the business of financing infrastructure and for matters connected therewith or incidental to be taken for consideration. ಬಳಿಕ 2021ರ ಆಯವ್ಯಯ ವಿತ್ತೀಯ ವಿಧೇಯಕವನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ರಾಜ್ಯಸಭೆಯಲ್ಲಿಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವರ 90ನೇ ಹುತಾತ್ಮ ವಾರ್ಷಿಕೋತ್ಸವವನ್ನು ಪ್ರಸ್ತಾಪಿಸಿದರು. ಈ ಮೂವರು ಅಪ್ರತಿಮ ದೇಶಭಕ್ತರ ಶೌರ್ಯ, ತ್ಯಾಗ, ಬಲಿದಾನಗಳು ದೇಶಕ್ಕೆ ಸದಾ ಸ್ಫೂರ್ತಿ ಎಂದು ಸಭಾಪತಿ ನುಡಿದರು. ಹುತಾತ್ಮ ತ್ರಿಮೂರ್ತಿಗಳ ಆತ್ಮಕ್ಕೆ ಶಾಂತಿ ಕೋರಿ ಸದಸ್ಯರು ಎದ್ದು ನಿಂತು 2 ನಿಮಿಷ ಮೌನ ಆಚರಿಸಿದರು. Honorable members, today, 23rd March 2021, is the 90th anniversary of the martyrdom of the legendary heroes of our freedom struggle, Sardar Bhagat Singh Ji, Sri Rajguru, and Sri Sukhdev, who laid down their lives on this day in the year 1931, displaying great valor, undaunted courage, and exemplary patriotism towards our motherland. These martyrs not only strived to free our nation from the clutches of colonial rule, but also envisaged a just and equal society devoid of communalism, hatred, economic disparity, and retrogressive ideas. The trio have become household names in our country as shining beacons of selfless sacrifice and patriotism. The ideas and values they stood for have inspired all of us and will continue to inspire the generations to come. On this occasion, let us resolve
to uphold the cherished values these matriarchs lived and laid down their lives for the cause of our nation. I request members to rise in their respective places and observe silence as a mark of respect to the memory of these brave matriarchs. ನಂತರ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದರು. ಕರ್ನಾಟಕದ ಎಲ್ ಹನುಮಂತಯ್ಯ, ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ 70,000 ಜನಸಂಖ್ಯೆಯನ್ನು ಹೊಂದಿದೆ. ಈ ಪ್ರದೇಶ ಅತ್ಯಂತ ಕಡಿಮೆ ಅಪರಾಧ ಪ್ರಮಾಣವನ್ನು ಹೊಂದಿದೆ. ಆದರೆ ಅಲ್ಲಿನ ಆಡಳಿತ ಸಮಾಜ ವಿರೋಧಿ ಕೃತ್ಯ ನಿಗ್ರಹ ಸಂಬಂಧ ಜಾರಿಗೊಳಿಸಿರುವ ವಿಶೇಷ ಕಾಯ್ದೆ ಜನಸಾಮಾನ್ಯರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸುತ್ತವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಲಕ್ಷದ್ವೀಪದಲ್ಲಿ ಕಾನೂನು ಸುವ್ಯವಸ್ಥೆ, ಅಪರಾಧಗಳನ್ನು ನಿಗ್ರಹಿಸಲು ಹಾಲಿ ಇರುವ ಕಾನೂನುಗಳೇ ಸೂಕ್ತವಾಗಿದ್ದು ಹೊಸ ಕಾಯ್ದೆಯ ಅನುಷ್ಠಾನದ ಅಗತ್ಯವಿಲ್ಲ, ಕೂಡಲೇ ಈ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. And not very serious crimes have been reported so far. So the proposed PASA Act, Prevention of Anti-Social Activities Act, is unwarranted in a peaceful and law-binding territory like Lakshadweep. Sir, the apprehension of the people representatives of that area and some of the officials of that area also feel this act in this small territory is unwarranted. ये तो इलेक्टेड गवर्नमेंट के अधिकार छीनने का बिल है। Thank you. और डेमोक्रेसी को डिस्ट्रॉय करने का बिल है। आप इसमें संविधान का बहस करके मानिए लोग, आप जानते हैं। तो मैं आप जानते हैं इसीलिए इसको मूव कर लेने ವಿವಿಧ ಸದಸ್ಯರು ಹಲವು ವಿಷಯಗಳ ಕುರಿತು ಪ್ರಸ್ತಾಪಿಸಿದರು. ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ರಾಷ್ಟ್ರೀಯ ರಾಜಧಾನಿ ದೆಹಲಿ ಪ್ರದೇಶ ತಿದ್ದುಪಡಿ ವಿಧೇಯಕ 2021 ಮಂಡಿಸಲು ಮುಂದಾದಾಗ ಪ್ರತಿಪಕ್ಷ ಸದಸ್ಯರು ಘೋಷಣೆ ಕೂಗಿದ್ದರಿಂದ ಗದ್ದಲ ವಿಧೇಯಕ ಚುನಾಯಿತ ಸರ್ಕಾರದ ಅಧಿಕಾರಿಗಳನ್ನು ಕಸಿಯಲಿದೆ ಎಂದು ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದರು. ಈ ಗದ್ದಲದ ನಡುವೆ ಸಚಿವ ಕಿಶನ್ ರೆಡ್ಡಿ ಮಸೂದೆಯನ್ನು ಮಂಡಿಸಿದರು. ಗದ್ದಲದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. ಕಲಾಪ ಮರು ಸಮಾವೇಶಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಚರ್ಚಿಸಿ ಒಮ್ಮತಕ್ಕೆ ಬರಲಾಗಿದ್ದು ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಸಮಾವೇಶಗೊಳ್ಳುವುದಾಗಿ, ವಿತ್ತೀಯ ವಿಧೇಯಕವನ್ನು ಮೊದಲು ಚರ್ಚೆಗೆ ಕೈಗೆತ್ತಿಕೊಂಡು ನಂತರ ಎನ್ಸಿಟಿ ವಿಧೇಯಕವನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ನಂತರ ಕಲಾಪವನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಮುಂದೂಡಲಾಯಿತು. आम सहमति जो बना ऑलरेडी बन चुका है, वो आम सहमति को माननीय चेयरमैन साहब ने अनुमति दिया है, इसलिए कृपया आप आज एडजर्न करें। नहीं, जो कुछ भी अलॉटेड टाइम है, अगर वो पूरा टाइम सदन लेता है तो लेता है, अगर नहीं लेता है तो जितने कम समय में होता है उसमें बाकी हम यूज करेंगे। बाकी बिल एनसीटी के सहित बाकी बिल है ना, वो बिल के लिए हम शुरू करेंगे। The House, please. The House stands adjourned to meet at 10 hours on Wednesday, the 24th March 2021. ವಿಧಾನಸಭೆ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸಚಿವ ದಿವಂಗತ ಬಿಡಿ ಬಸವರಾಜ್ ಅವರಿಗೆ ಸಂತಾಪ ನಿರ್ಣಯ ಮಂಡಿಸಿದರು. ಇವರು ನಿಧನ ಹೊಂದಿರುವುದನ್ನು ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಬಿ ಡಿ ಬಸವರಾಜು ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಬಿ ಡಿ ಬಸವರಾಜು ಅವರು ದಿನಾಂಕ 11/8/1938 ಜನಿಸಿದ್ದು BA ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕಾಫಿ ಬೆಳೆಗಾರರಾಗಿದ್ದ ಶ್ರೀಯುತರು ಹಾಸನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ನಮ್ಮ ಜಿಲ್ಲೆಯವರು ಸತ್ತೋದ್ರು. ಕುತ್ಕೊಳ್ರಿ ಒಂದು ನಿಮಿಷ, ನಾನು ಗೊತ್ತಿದೆ, ನೋಡ್ತಿದ್ದೇನೆ. ಧ್ವನಿಗೂಡಿಸ್ತಾ ಮಾಜಿ ಸಚಿವ ಬಿ ಡಿ ಬಸವರಾಜ್ ಅವರು ನಿನ್ನೆ ನಿಧನರಾಗಿದ್ದಾರೆ.
ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಜನತಾ ಪಕ್ಷದಲ್ಲಿ ನಂತರ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಚಿವರು ಹಾಗೂ ಶಾಸಕರು ದಿವಂಗತ ಬಸವರಾಜ್ ಅವರ ಸೇವೆಯನ್ನು ಸ್ಮರಿಸಿದರು. ಮುಖ್ಯಮಂತ್ರಿ ಬಸವರಾಜ್ ಜನಪರ ಕಾಳಜಿಯುಳ್ಳ ನಾಯಕರಲ್ಲಿ ಒಬ್ಬರಾಗಿದ್ದರು ಎಂದರು. ಬಳಿಕ ಬಿಡಿ ಬಸವರಾಜ್ ಅವರ ಸಚಿವರಾಗಿದ್ದರು ಎಂಬುದು ರಾಜಕಾರಣದ ಅನಿಶ್ಚಿತತೆಗೆ ಸಾಕ್ಷಿ. ಆದರೆ ನೇರ ನಿಷ್ಠುರ ನಡೆನುಡಿಗಳಿಂದ ಹೆಸರಾಗಿದ್ದ ಬಸವರಾಜ್ ಅವರು ತಮ್ಮ ಕ್ಷೇತ್ರದ ಜನತೆಯ ಕ್ಷೇಮಾಭಿವೃದ್ಧಿ ಕುರಿತು ಅಪಾರ ಕಾಳಜಿ ಹೊಂದಿದ್ದರು. ಅವರ ನಿಧನದಿಂದ ಮೌಲ್ಯಾಧಾರಿತ ರಾಜಕಾರಣ ಪ್ರತೀಕದಿಂದ ಒಬ್ಬ ನಾಯಕನನ್ನು ಕಳೆದುಕೊಂಡಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬದ ವರ್ಗದವರಿಗೆ ಇದನ್ನು ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಈಗ ಪ್ರಶ್ನೋತ್ತರ ಸದನದ ಎಲ್ಲ ಸದಸ್ಯರು ಸಿಡಿ ಪ್ರಕರಣವನ್ನು ಮುಂದಿಟ್ಟು ಸದನದ ಬಾವಿಗಿಳಿದು ಗದ್ದಲವೆಬ್ಬಿಸಿದರು. ಇದರ ಮಧ್ಯೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಉತ್ತರ ನೀಡಿದೆ, ಜೊತೆಗೆ ಎಸ್ಐಟಿಯಿಂದ ತನಿಖೆಯನ್ನು ನಡೆಸುತ್ತಿದೆ ಎಂದು ತಿಳಿಸಿದರು. ಆದರೂ ಗದ್ದಲ ಮುಂದುವರೆದ ಕಾರಣ ಕೆಲಕಾಲ ಕಲಾಪವನ್ನು ಮುಂದೂಡಲಾಯಿತು. ಪ್ರಶ್ನೋತ್ತರ ನಡೆಸೋದಕ್ಕೆ ಅವಕಾಶ, ನೀವು ಪ್ರಶ್ನೋತ್ತರ ಆದ್ಮೇಲೆ ಮತ್ತೇನು ಅಂತ ಚರ್ಚೆ ಮಾಡಬಹುದು. ಪ್ರಶ್ನೋತ್ತರ ಕಲಾಪ ಪುನರಾರಂಭವಾದಾಗ ಕಾಂಗ್ರೆಸ್ ಸದಸ್ಯರ ಗದ್ದಲ ಮುಂದುವರಿದ ಪರಿಣಾಮ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ಸದನಕ್ಕೆ ಈ ರೀತಿ ಸಿಡಿಗಳನ್ನು ತರೋದೆಲ್ಲ ಪದ್ಧತಿಯಲ್ಲ, ರೂಢಿಯಲ್ಲ, ಸತ್ಸಂಪ್ರದಾಯ ಅಲ್ಲ ಇದು. ಮಾನ್ಯ ಅಧ್ಯಕ್ಷರೇ, ಸಿಡಿ ತಯಾರು ಮಾಡೋ ಫ್ಯಾಕ್ಟರಿ ಹಾಕ್ಯಾರ ಅವರು. ಈಗ ಪ್ರಶ್ನೋತ್ತರ ಸದನದ ಎಲ್ಲ ಸದಸ್ಯರ ಬಹಳ ದೊಡ್ಡ ಒಂದು ಜವಾಬ್ದಾರಿ. ಪ್ರಶ್ನೋತ್ತರದಲ್ಲಿ ಭಾಗವಹಿಸುವಂತ ಬಹಳ ದೊಡ್ಡ ಪ್ರಮುಖವಾದಂತ ಒಂದು ಅವಕಾಶ. ಪ್ರಶ್ನೋತ್ತರ ಮುಗಿಸಿ ಮೊದಲು ಆಮೇಲೆ ಮಾತಾಡೋಣ. ಪ್ರಶ್ನೋತ್ತರ ಮುಗಿದು ಬಿಡ್ಲಿ, ಆಮೇಲೆ ಮಾತಾಡೋಣ. ಈಗ ಅಲ್ಲ, ಪ್ರಶ್ನೋತ್ತರ ಮುಗಿಸಿದ ಮೇಲೆ ಮಾತಾಡೋಣ ಅಂತ. ಏನು ಸರ್ಕಾರದವ್ರ ಮೌನ ಏನು? ಬೊಮ್ಮಾಯಿ ಅವರು ಸಂಸದೀಯ ಸಚಿವರು ಅವರು ಎಲ್ಲೋ ಕಳೆದು ಹೋಗಿದ್ದಾರೆ. ಕರ್ನಾಟಕದಲ್ಲಿ ಅವರು ಬಾವಿಗೆ ಬಿದ್ದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಏನು ಅಂತ ಕೇಳ್ತಿದ್ದೀನಿ ನಾನು. ಪ್ರಶ್ನೋತ್ತರ ಮುಗಿದ ಮೇಲೆ ಇದೆಲ್ಲ ಮಾಡಲಿ. ಪ್ರಶ್ನೋತ್ತರ ಮೊದಲು ಮುಗಿಸೋಣ, ಯಾಕೆಂದ್ರೆ ಎಲ್ಲಾ ಸದಸ್ಯರಿಗೆ ಅದರೊಂದು ಕೇಳೋ ಅವಕಾಶ ಇರುತ್ತೆ ಅಂತ ನಾನು ಹೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಈ ವಿಚಾರದಲ್ಲಿ ನಿನ್ನೆ ಸುದೀರ್ಘವಾಗಿ ಚರ್ಚೆ ಆಗಿ ಸರ್ಕಾರ ಉತ್ತರ ಕೊಟ್ಟಿದೆ. ಇದರಲ್ಲಿ ಮತ್ತೆ ಹೇಳುವಂಥದ್ದು ಏನೂ ಇಲ್ಲ. ಪ್ರಶ್ನೋತ್ತರಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಸದಸ್ಯರ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿದೆ. ಪ್ರಶ್ನೋತ್ತರ ಬಹಳ ಶಾಸಕರ ಮಾನಹಾನಿ ಮಾಡುವಂತ ಸಿಡಿ ಫ್ಯಾಕ್ಟರಿ ಹಾಕಿದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಈ ಪ್ರಕರಣ ಶಾಸಕರುಗಳ ಮಾನಹಾನಿ ಮಾಡುವ ಸಿಡಿ ಫ್ಯಾಕ್ಟರಿ ಹಾಕಿದ ಕಾಂಗ್ರೆಸ್ ಪಕ್ಷ ಇದಕ್ಕೆ ಆಗಲೇ ತನಿಖೆನೂ ಕೂಡ ನಡೀತಾ ಇದೆ. ಈ ಸದನದ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಅದು ಕೇವಲ ಅವ್ರ ಹಕ್ಕಲ್ಲ, ಈ ಕಡೆ ಕೂತವರು ಪ್ರಶ್ನೆ ಇರೋರ್ದು ಕೂಡ ಹಕ್ಕಿದೆ. ಆ ಹಕ್ಕನ್ನು ಮೊಟಕುಗೊಳಿಸಬಾರ್ದು. ಸಂಸದೀಯ ಪದ್ಧತಿಗೆ ಧ್ವನಿ ಆಗ್ಬಹುದು ನೀವು. ಹಾಗಾಗಿ ನಿಮ್ಮ ನಾಯಕರಿಗೆ, ಸಿದ್ದರಾಮಯ್ಯ ಅವರಿಗೆ ನೀವು ಮನವೊಲಿಸಿ ಅವರು ನಿಮ್ಮ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ನೀವು ಕೇಳಿಕೊಳ್ಳಿ. ನಾನು ಈಗ ಸದನವನ್ನ 3 ಗಂಟೆಗೆ ಮತ್ತೆ ಸೇರುವಂತೆ ಮುಂದೂಡುತ್ತಿದ್ದೇನೆ. ಗುಣಮಟ್ಟದ ಪರಿಶೀಲನೆ ನಂತರ ಮರಳು ದಿಬ್ಬಗಳ ಮಾರಾಟಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ನ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮರಳು ಗುಣಮಟ್ಟ ಪರಿಶೀಲಿಸಲು ಈಗಾಗಲೇ ಸಮಿತಿ ರಚಿಸಲಾಗಿದೆ. ಸಮಿತಿ ನೀಡುವ ವರದಿ ಆಧಾರದ ಮೇಲೆ ಮರಳು ಮಾರಾಟ ಮಾಡಲಾಗುತ್ತಿದೆ. ಒಂದು ವೇಳೆ ಗುಣಮಟ್ಟದಲ್ಲಿ ಕಳಪೆ ಕಂಡುಬಂದಲ್ಲಿ ಅಂತಹ ಮರಳು ದಿಬ್ಬಗಳ ಮಾರಾಟವನ್ನು ಸ್ಥಗಿತಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ppm ತನಕ ಏನು ಬರ್ತದೆ ಸಾಲ್ಟ್ ಕಂಟೆಂಟ್ಸ್ ಇರುವಂತದ್ದು, ಅದನ್ನು ಹೊರತುಪಡಿಸಿ ನಾವು ಮರಳನ್ನ ಬಿಲ್ಡಿಂಗ್ ಗಳಿಗೆ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ.
ಅದು ಪೈಪಿನಲ್ಲಿ ಬಂದಿರುವಂತದ್ದು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ಕಟ್ಟಡವನ್ನು ಕಟ್ಟಿದಾಗ ಅಲ್ಲಿ ಅದು ಸ್ಟ್ರೆಂತ್ ಕಡಿಮೆ ಆಗ್ತದೆ, ಸ್ಟ್ರೆಂತ್ ವೇರಿಯೇಷನ್ ಆಗ್ತದೆ. ಇದು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಆಗ್ತದೆ. ಅಂದ್ರೆ ಒಂದು ವರ್ಷದಿಂದ ನಾವು 10 ವರ್ಷದಿಂದ ತೊಗೊಂಡಿದ್ದು ಈ ವರ್ಷದ್ದು ಆ ಸಾಲ್ಟ್ ಕಂಟೆಂಟ್ ಲೆಂತ್ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಅದಕ್ಕೊಂದು ಕಮಿಟಿ ಮಾಡಿದೆ. ಅದನ್ನ ನ್ಯಾಷನಲ್ ಇದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ದವ್ರಿಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡ್ಲಿಕ್ಕೆ, ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟು ಮೈನ್ಸ್ ಅಂಡ್ ಜಿಯಾಲಜಿ, ನಂತರ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಈ ರೀತಿ DC ಅವರ ಅಧ್ಯಕ್ಷತೆಯಲ್ಲಿ 7 ಜನದ ಕಮಿಟಿ ಇದೆ. ಆ ಕಮಿಟಿಯವರು ಯಾವ್ದು ಸೂಕ್ತ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆ ಸ್ಯಾಂಡು, ಯಾವ್ದು ಸೂಕ್ತ ಇಲ್ಲ ಮತ್ತು ಆ ಲೆಂತ್ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನ ಸ್ಟಡಿ ಮಾಡಿ ಅದನ್ನ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾವು ಮರಳು ದಿಬ್ಬಗಳನ್ನ ನಾವು ಆಕ್ಸಿಜನ್ ಕೊಡ್ತಾ ಇದ್ದೇವೆ. ಇದು ಪ್ರಚಲಿತ ನಡ್ಕೊಂಡು ಬಂದಿರತಕ್ಕಂಥ ವಿಧಾನ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು, ಖಾಸಗಿಯವರು ಅದರ ಬಳಕೆ ಮಾಡಲಿ ಬಿಡ್ಲಿ, ಅದು ಅವರು ಅದನ್ನ ನೀರು ಹಾಕಿ ಅದನ್ನು ಉಪ್ಪನ್ನು ಹೊರತೆಗೆದು ಬಳಕೆ ಮಾಡ್ತಕ್ಕಂಥದ್ದು ಮುಂಚಿನಿಂದ ನಡ್ಕೊಂಡು ಬಂದಿದೆ. ಅದನ್ನು ಮಾಡಿಲ್ಲ ಅಂತ ಹೇಳೋದಿಲ್ಲ, ಖಾಸಗಿಯವರು ಬಳಕೆ ಮಾಡ್ತಾರೆ. ಆದರೆ ಸರ್ಕಾರಿ ಸ್ವಾಮ್ಯದ ಯಾವುದೇ ಉದ್ದಿಮೆಗಳಲ್ಲಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಇನ್ನೂ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಏನೇ ಭಾಷಣ ಮಾಡ್ಬೋದು ಅಥವಾ ನೀವೇನೇ ಉತ್ತರ ಕೊಡ್ಬೋದು, ಆ ಉತ್ತರ ಅನ್ನತಕ್ಕಂಥ ಸರ್ಕಾರದ ಉತ್ತರ ಆಗುತ್ತೆ. ಆಗ ಸಾರಾಸಗಟಾಗಿ ಅದನ್ನ ಮಾಡಿ ಮುಂದಿನ ಅನಾಹುತಕ್ಕೆ ದಾರಿ ಆಗಬಾರ್ದು ಅನ್ನತಕ್ಕಂಥ ಪ್ರಶ್ನೆ. ಸನ್ಮಾನ್ಯ ಸಭಾಪತಿಗಳೇ, ಈಗ ಅವ್ರೇನು ನಾವು ಅದನ್ನ ಗುಣಮಟ್ಟವನ್ನ ಚೆಕ್ ಮಾಡಿಸ್ತೀವಿ, ಅದು PWD ಅವರಿಂದ ಅಥವಾ ಒಂದು NABL ಅಂತಿದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಫಾರ್ ಲ್ಯಾಬೊರೇಟರಿ ಅನ್ನೋದು, ಅದ್ರ ಕಡೆ ಉಸ್ಕಿನ ಗುಣಮಟ್ಟವನ್ನ ಚೆಕ್ ಮಾಡಿ ಮತ್ತೆ ಅಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂತೆ ಚೆಕ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇದಕ್ಕೆ ಎಷ್ಟೆಷ್ಟು ಮಾಡಿದ್ದಾರೆ ಇಲ್ಲ ಅನ್ನೋದನ್ನ ಡೀಟೇಲ್ ರಿಪೋರ್ಟ್ ತಂದು ನಿಮಗೆ ಆಮೇಲೆ ಅದು ರಿಪೋರ್ಟ್ ಒಪ್ಪಿಸ್ತೇನೆ. ಅದ್ರ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುವಂಥದ್ದಲ್ಲಿ ಏನಾದರೂ ದಿಬ್ಬಗಳನ್ನ ಉಸ್ಕಿನ ಮರಳಿನ ದಿಬ್ಬಗಳನ್ನು ಕೊಟ್ಟಿದ್ರಂದ್ರೆ ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಸೋದ್ರ ಕಡೆ ಗಮನ ಹೇಳಿದ್ರಿ. ಇದರದ್ದು ಕರ್ನಾಟಕ ಸದಾ ಕೈಗಾರಿಕಾ ಸ್ನೇಹಿ ರಾಜ್ಯವಾಗಿದೆ. ವಿದೇಶಿ ನೇರ ಬಂಡವಾಳ ಆಕರ್ಷಣೆಯಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಕಳೆದ 3 ವರ್ಷಗಳಿಂದ 2 ಮತ್ತು 3ನೇ ಸ್ಥಾನದಲ್ಲಿದೆ. ಕೊರೋನಾ ಸೋಂಕು ಸಮಯದಲ್ಲೂ ರಾಜ್ಯಕ್ಕೆ ಹೆಚ್ಚು ಬಂಡವಾಳ ಆಕರ್ಷಣೆ ಮಾಡಲಾಗಿದೆ. ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಆಸಕ್ತಿ ತೋರಿವೆ. ಕೊರೋನಾ ಹಿನ್ನೆಲೆಯಲ್ಲಿ ಚೈನಾದಿಂದ ಹೊರಬರುವ ಕಂಪನಿಗಳನ್ನು ರಾಜ್ಯಕ್ಕೆ ಆಹ್ವಾನಿಸುವ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹಿನ್ನೆಲೆಯಲ್ಲಿ ಮತ್ತು ನಾವು ಒಂದು ಡಿಮಾಂಡ್ ಮಾಡಿದ್ದೀವಿ. ಈ ಏನು ಕೊಚ್ಚಿನ್ದಲ್ಲಿದೆ ಆ ಕಮಿಷನ್ ಆಫೀಸು ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ನಾವು ಇನ್ಸಿಸ್ಟ್ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ನಾವು ಈಗಾಗಲೇ ಸಾಕಷ್ಟು ಸಲ ಒತ್ತಾಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸಿದ್ದೇನೆ. ಮತ್ತು ಇನ್ನೊಂದು ತಾವು ಪ್ರಸ್ತಾಪ ಮಾಡಿದ್ವಿ, ಈ ಬಯೋಕಾನದ ಬಗ್ಗೆ ಒಂದ್ಸಲ ವಿಸಿಟ್ ಮಾಡ್ರಿ, ಪೊಲ್ಯೂಷನ್ ಬೋರ್ಡನ್ನು ಕರ್ಕೊಂಡು ನಿಮ್ಮ ಸಲಹೆಯನ್ನು ನಾನು ತೆಗೆದುಕೊಳ್ತೇನೆ. ಈಗಾಗಲೇ ಈ ಎಕ್ಸ್ಪೋರ್ಟ್ ಬಗ್ಗೆ ಇನ್ನೂ ಹೆಚ್ಚಳ ಮಾಡಬೇಕನ್ನುವಂಥದ್ದು, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಮತ್ತು ಈಗಾಗಲೇ ನಾವು ಅಂಕಿ ಸಂಖ್ಯೆ ಕೊಟ್ಟ ಪ್ರಕಾರ ಎಕ್ಸ್ಪೋರ್ಟ್ ಜಾಸ್ತಿನೂ ಆಗ್ತಾ ಇದೆ, ಇನ್ನೂ ಹೆಚ್ಚಳ ಮಾಡುವಂಥದ್ದು, ಅದಕ್ಕೆ ಆ ಒಂದು ಇಂಡಸ್ಟ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ರಾಜ್ಯದ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲಿದ್ದರೆ ಅಂತಹ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕೈಗಾರಿಕೆಗಳ ಸ್ಥಾಪನೆಗೆ ಜಮೀನು ಕಳೆದುಕೊಂಡ ರೈತರ ಕುಟುಂಬದ ಸದಸ್ಯರಿಗೂ ಉದ್ಯೋಗ ನೀಡಬೇಕು ಎಂಬ ಷರತ್ತು ವಿಧಿಸಲಾಗಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ. ಸಣ್ಣ ಕೈಗಾರಿಕೆಗಳಿಗೆ ಬಿಡುಗಡೆ ಮಾಡಬೇಕಿದ್ದ 147 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಇದರಿಂದ 227 ಘಟಕಗಳಿಗೆ ಅನುಕೂಲವಾಗಲಿದೆ. ಪ್ರಸಕ್ತ ಸಾಲಿನ ಬಜೆಟ್ ಅಂಗೀಕಾರ ಬಳಿಕ ಸಣ್ಣ ಕೈಗಾರಿಕೆಗಳಿಗೆ ನೀಡಬೇಕಾದ ಬಾಕಿ ಹಣವನ್ನು ಪಾವತಿಸಲಾಗುವುದು ಎಂದು ಸಣ್ಣ ಕೈಗಾರಿಕೆ ಸಚಿವ ಸಿಸಿ ಪಾಟೀಲ್ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕೋವಿಡ್-19 ಕಾರಣಕ್ಕೆ ಪದವಿ ಕೋರ್ಸುಗಳ ಆಫ್ಲೈನ್ ತರಗತಿಗಳು ನಿಲ್ಲುವುದಿಲ್ಲ ಹಾಗೂ ಪರೀಕ್ಷೆಗಳು ಕೂಡ ನಿಗದಿತ ವೇಳಾಪಟ್ಟಿಯಂತೆ ನಡೆಯಲಿವೆ ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ಕೋವಿಡ್ 2ನೇ ಅಲೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಉನ್ನತ ಶಿಕ್ಷಣ ವಿಭಾಗದ ಪರಿಸ್ಥಿತಿಯನ್ನು ಅವಲೋಕನ ನಡೆಸಿದ ಅವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಈಗಾಗಲೇ ನಿಗದಿಯಾಗಿರುವ ಪರೀಕ್ಷೆಗಳು ನಡೆಯಲಿವೆ.
ಸರ್ಕಾರ ಹೊರಡಿಸಿರುವ ಮಾದರಿ ವೇಳಾಪಟ್ಟಿಯಂತೆ ವಿಶ್ವವಿದ್ಯಾಲಯಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಅನುಸಾರ ಹಾಲಿ ನಡೆಯುತ್ತಿರುವ ಆಫ್ಲೈನ್ ತರಗತಿಗಳನ್ನು ಹಾಗೆಯೇ ಮುಂದುವರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಲು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹಾಗೂ ಮಹಾವಿದ್ಯಾಲಯಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಪರೀಕ್ಷೆಗಳು ನಡೆಯುವಂಥದ್ದಾಗುತ್ತೆ ಮತ್ತು ತರಗತಿಗಳು ನಡೆಯುವಂಥದ್ದಾಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಪ್ರಕಾರದಲ್ಲಿ ನಡೆಯುವಂಥದ್ದಾಗುತ್ತೆ ಮತ್ತು ಯಾವುದೇ ರೂಮರ್ ಅಥವಾ ವದಂತಿಗಳಿಗೆ ಕಿವಿಗೊಡಬೇಡಿ. ಈಗ ಸ್ಪಷ್ಟವಾಗಿ ಈಗ ನಡೀತಿರುವಂಥ ಪರೀಕ್ಷೆ ಮುಂದುವರಿಯುತ್ತೆ ಮತ್ತು ತರಗತಿಗಳು ಮುಂದುವರಿಯುವಂಥದ್ದಾಗುತ್ತೆ. ಕೋವಿಡ್-19ನ ಒಂದು ಸೋಂಕಿನ ಕಾಯಿಲೆ ಹಿನ್ನೆಲೆಯಲ್ಲಿ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ಸಂಬಂಧಪಟ್ಟ ಸಂಸ್ಥೆಗಳು ಎಲ್ಲವೂ ಕ್ರಮವನ್ನು ವಹಿಸುವಂಥದ್ದಾಗುತ್ತೆ, ಸರ್ಕಾರದಿಂದ ವಹಿಸುವಂಥದ್ದಾಗುತ್ತೆ. ತಾವು ಸಹ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರಕ್ಷಣೆಗಳನ್ನು, ಮಾಸ್ಕ್ ಧರಿಸುವಂಥದ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ನ ಬಳಕೆ ಮಾಡುವಂಥದ್ದು ಇವೆಲ್ಲ ಮಾಡಿಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಮಾಡಿ ಇದು ಮುಂದುವರಿಯುತ್ತೆ. ಕಳೆದ ಕೆಲ ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಕೋವಿಡ್-19 ಸೋಂಕು ಹರಡುವಿಕೆ ಪ್ರಮಾಣ ಹೆಚ್ಚಾಗಿದ್ದು, ಸೋಂಕು ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್.ಪಿ. ಮಂಚೇಗೌಡ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಹೊರ ರಾಜ್ಯದಿಂದ ಆಗಮಿಸುವವರ ಕುರಿತು ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಸೋಂಕು ಇಲ್ಲದವರಿಗೆ ಮಾತ್ರ ಜಿಲ್ಲೆಗೆ ಪ್ರವೇಶ ಪಡೆಯಲು ಅನುವು ಮಾಡಿಕೊಡಲಾಗಿದೆ. ಸೋಂಕು ದೃಢಪಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಇತರರನ್ನೂ ಸಹ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮತ್ತು ಏನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಸ್ ಏನಿದೆ, ಈಗೆಲ್ಲ ಜನರೆಲ್ಲ ಮರ್ತೇ ಬಿಟ್ಟಿದ್ದಾರೆ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸ್ ಮಾಡುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದನ್ನ ರೀಆಕ್ಟಿವೇಟ್ ಮಾಡ್ತಾಯಿದ್ವಿ. ಮತ್ತು ಅದಕ್ಕೆಲ್ಲ ಯಾರು ಮಾಸ್ಕ್ ಹಾಕೊಳ್ಳೋದಿಲ್ಲೋ ಅವರಿಗೆಲ್ಲ ಫೈನನ್ನು ಹಾಕುವಂಥದ್ದಕ್ಕೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಮತ್ತು ಇಒಗಳಿಗೆ ಇನ್ಸ್ಟ್ರಕ್ಷನ್ನ ನಿನ್ನೆ ತಾನೇ ವಿಸಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ತೀವ್ರಗತಿಯಲ್ಲಿ ಅದು ಕೂಡ ನಡೀತಾ ಇದೆ. ಜಿಲ್ಲಾ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಪ್ರಾಂಶುಪಾಲರಾದ ಕೆಎಂ ಶಿವಕುಮಾರ್, ರಾಜ್ಯದಲ್ಲೂ ಕೋವಿಡ್ 2ನೇ ಅಲೆ ಶುರುವಾಗಿದ್ದು, ಮಂಡ್ಯ ಮಿಮ್ಸ್ ಆಸ್ಪತ್ರೆಯನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಮಾರ್ಪಡಿಸಲಾಗಿದೆ. ಸೋಂಕಿತರಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ರೋಗಿಗಳಿಲ್ಲ. ಮುಂದೆ ಹೆಚ್ಚು ಸಂಖ್ಯೆಯಲ್ಲಿ ರೋಗಿಗಳು ಬಂದ ಸಂದರ್ಭದಲ್ಲಿ ಈ ಒಂದು 40 ರೋಗಿ ಬೆಡ್ಗಳನ್ನು ಸುಮಾರು 400 ಹಾಸಿಗೆಗಳಿಗೆ ಹೆಚ್ಚಿಸುವಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ಸಂಸ್ಥೆ ಹೊಂದಿದೆ. ಸೊ ಇಷ್ಟು ಮಟ್ಟ ಜಾಸ್ತಿ ಪ್ರಮಾಣದಲ್ಲಿ ರೋಗಿಗಳು ಬಂದರೂ ಯಾವುದೇ ರೀತಿಯ ತೊಂದರೆ ಆಗದಾಗೆ ಅವರುಗಳನ್ನ ಯಶಸ್ವಿಯಾಗಿ ಪರಿಣಾಮಕಾರಿ ಚಿಕಿತ್ಸೆ ನೀಡುವಂಥ ಒಂದು ತಯಾರಿಯನ್ನು ನಾವು ಇವಾಗಲೇ ಮಾಡಿಕೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಔಷಧಿಗಳಿರ್ಬೋದು, ಉಪಕರಣಗಳಿರ್ಬೋದು, ಕನ್ಸ್ಯೂಮಬಲ್ಸ್ ಇರ್ಬೋದು, ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಶೇಖರಿಸಿಕೊಂಡಿದ್ದೀವಿ. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ, ಸಾರ್ವಜನಿಕರು ಮುಖಗವಸು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವ ಮೂಲಕ ಸೋಂಕು ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದರು. 8 ರೋಗಿಗಳು ಸ್ಟೇಬಲ್ ಆಗಿದ್ದಾರೆ. ಮತ್ತು ಎಲ್ಲ ಸೆಕ್ಯೂರಿಟಿ ಗೇಟ್ಗಳಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯ ಎಂಬುದನ್ನು ನಾವು ಎಲ್ಲ ಕಂಡೀಷನ್ ಆಗಿ ರೋಗಿಗಳು ಸಂಬಂಧಿಕರಿಗೆ ಮತ್ತು ರೋಗಿಗಳಿಗೆ ಇದು ಮಾಡ್ತಾ ಇದ್ದೀವಿ. ಮತ್ತು ಕೋವಿಡ್ ಟೆಸ್ಟಿಂಗ್ ಕೂಡ ಯಾವುದೇ ಸಂದರ್ಭದಲ್ಲೂ ಕಡಿಮೆ ಮಾಡಿರುವುದಿಲ್ಲ. ಅದೇ ಪ್ರಮಾಣದಲ್ಲಿ ದಿನಕ್ಕೆ 220ರಿಂದ 250 ಕೋವಿಡ್ ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ಈಗ ಕೋವಿಡ್ ಕೇಸ್ಗಳು ಏನು ಈಗ ಪುನಃ ಜಾಸ್ತಿ ಆಗಿದೆ. ಈ ಸಂಬಂಧ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನೆಂದರೆ, ರೋಗಿಗಳ ಸಂಬಂಧಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರದೆ ಅವಶ್ಯಕತೆ ಇರೋರು ಮಾತ್ರ ಭೇಟಿ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷ ವಯೋಮಾನದ ಎಲ್ಲರಿಗೂ ಏಪ್ರಿಲ್ 1ರಿಂದ ಕೊರೋನಾ ಲಸಿಕೆ ನೀಡಲು ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶದಲ್ಲಿ ಚುಚ್ಚುಮದ್ದು ಕೊರತೆ ಇಲ್ಲ, ಪ್ರಕಾಶ್ ಜಾವಡೇಕರ್. ರೈತರು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವುದು ಅಗತ್ಯ, ಸಾವಯವ ಗೊಬ್ಬರಕ್ಕೆ ಉತ್ತೇಜನ, ಡಿವಿ ಸದಾನಂದಗೌಡ. ರಾಜ್ಯದ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದಿದ್ದರೆ ಮಾಲೀಕರ ವಿರುದ್ಧ ಕಠಿಣ ಕ್ರಮ,
ಜಮೀನು ಕಳೆದುಕೊಂಡ ರೈತರ ಕುಟುಂಬದ ಸದಸ್ಯರಿಗೆ ನೌಕರಿ, ಜಗದೀಶ್ ಶೆಟ್ಟರ್. ಹಾಗೂ ವಿಶ್ವವಿದ್ಯಾಲಯಗಳು ಕೋವಿಡ್-19 ಮಾರ್ಗಸೂಚಿಗಳನ್ನು ಪಾಲಿಸಲು ನಿರ್ದೇಶನ, ನಿಗದಿತ ವೇಳಾಪಟ್ಟಿಯಂತೆ ಪದವಿ ಪರೀಕ್ಷೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.